ನೀವು ಅದ್ದೂರಿ ದಸರಾ ಮಾಡಿ ನಾನು ಬೇಡ ಅಂತಲೂ ಹೇಳಲ್ಲ. ಆದರೆ ಈ ಬರದ ಛಾಯೆಯಿಂದ ಬರ ಬಂದು ಹಲವಾರು ರೈತ ಕುಟುಂಬಗಳು ಇವತ್ತು ಬೆಳೆ ಹಾಕಿ ಬೆಳೆ ನಷ್ಟ ಆಗಿದೆ, ಬೆಳೆ ಕೈಗೆ ಬಂದಿಲ್ಲ. ಈಗ ಇಲ್ಲೇ ಇವ್ರು ಹೇಳ್ತಾ ಇದ್ರು, ಯಾರು ಕಲ್ಟಿವೇಟ್ ಮಾಡಿದ್ದಾರೆ 1,93,000 ಎಕರೆ ಪ್ರದೇಶದಲ್ಲಿ 23% ಕ್ರಾಪ್ ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ರೈತರಿಗೆ. ಅವ್ರ ಬದುಕೇನಾಗಬೇಕು? ಅದಕ್ಕೆ ದುಡ್ಡು ಖರ್ಚು ಮಾಡಿ ಇಲ್ಲೇನು ನೀವು ಅದ್ದೂರಿ ದಸರಾ ಮಾಡ್ತೀರಿ. ಅದೇ ರೀತಿ ಇವತ್ತು ಈ ದೇಶದ ಬೆನ್ನೆಲುಬು ಆ ರೈತರಿಗೆ ಏನು ಮಾಡಬೇಕು? ಮಾತು ಕೇಂದ್ರ ಸರ್ಕಾರಕ್ಕೆ ಇವರು ಹೋಗಬೇಕು, ನಮ್ಮ ಲೋಕಸಭಾ ಸದಸ್ಯರು ಹೋಗಬೇಕು, ಸಂಸತ್ ಸದಸ್ಯರಲ್ಲಿ ಧ್ವನಿ ಎತ್ತಲ್ಲ. ಇಲ್ಲಿ ನಿಯೋಗ ಹೋಗೋದ್ರಿಂದ ಏನು ಸಮಸ್ಯೆ ಪರಿಹಾರ ದೊರಕಲ್ಲ. ಇಲ್ಲಿ ಪರಿಹಾರ ಹೇಗೆ? ಈಗ ಕೇಂದ್ರ ಸರ್ಕಾರದಲ್ಲಿ ಹಣಕಾಸು ಆಯೋಗ ಅಂತಕ್ಕಂಥದ್ದೇನಿದೆ, ಅವರು NDRFಗೆ ಯಾವ್ಯಾವ ರಾಜ್ಯಕ್ಕೆ 5 ವರ್ಷ ಮುಂದಿನ 5 ವರ್ಷಕ್ಕೆ ಏನು ಹಣನ ಕೊಡಬೇಕು ಅಂತಕ್ಕಂಥದ್ದು ನಿಗದಿ ಮಾಡಿರ್ತಾರೆ. ಅದರಲ್ಲೇ ಅವ್ರು ಕೊಡೋದು. ಅತಿಯಾದಂಥ ಒಂದು ಸಮಸ್ಯೆಗಳಿದ್ದಾಗ ಏನೋ ಸ್ವಲ್ಪ ಒಂದು ಆರ್ಥಿಕವಾಗಿ ನೆರವು ಕೊಡಬಹುದು. ಆದರೆ ಇರ್ತಕ್ಕಂಥ ಗೈಡ್ಲೈನ್ ಏನಿದೆ, ಆ ಗೈಡ್ಲೈನ್ನ ಹಿನ್ನೆಲೆ ಒಳಗೆ ಅವ್ರು ಕೊಡೋದು. ಯಾವುದೇ 50 ವರ್ಷದ ಸರ್ಕಾರ ನಡೆಸಿರೋದು ತಗೊಳ್ಳಿ, ಆ ಗೈಡ್ಲೈನ್ಸ್ ಒಳಗೆ ಬರ್ತಕ್ಕಂಥದ್ದು. ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕು? ಈಗ ನಾನೇ ನಿಮಗೆ ಗೊತ್ತಿದೆ, 2018 ಒಂದು 14 ತಿಂಗಳು ಮುಖ್ಯಮಂತ್ರಿ ಇದ್ದೆ. ನಾನು ಕೊಡಗಲ್ಲಿ ಆದಂಥ ಅನಾಹುತಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಕೂತ್ಕೊಂಡ. ನಾವು ತೀರ್ಮಾನ ಮಾಡೋದು, ರಾಜ್ಯ ಸರ್ಕಾರದ ತೆರಿಗೆ ಹಣ ಏನಿದೆ ಜನತೆ ಕಟ್ಟತಕ್ಕಂಥದ್ದು, ಅದರಲ್ಲೇ ಕೆಲವು ತೀರ್ಮಾನ ಮಾಡಿದ್ದೀವಿ. ಆರ್ಥಿಕ ನೆರವು ಕೊಟ್ಟಿದ್ದೇವೆ, ನಾವು ತೋರಿಸಿದ್ದೀವಿ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು. ಬರೀ ಮಾತೆತ್ತಿದ್ದಾರೆ ಸಂಸತ್ ಸದಸ್ಯರು. ನೀವೇನು ಮಾಡ್ತೀರಿ? ನಿಮಗೆ ಜನ 136 ಸೀಟ್ ಕೊಟ್ಟವರಲ್ಲ, ನಿಮ್ಮ ಕೆಲಸ ಏನಾಗಿದ್ರೆ? ದುಡ್ಡು ಹೊಡ್ಕೊಂಡು ಕೂತ್ಕೊಳ್ಳೋದ? ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡ್ಕೊಂಡು ಕೂತ್ಕೊಳ್ಳೋದ ನಿಮ್ಮ ಕೆಲಸ? ನೋಡಿದೆ ನೆನ್ನೆ ರೈತರು ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ಆ ಜಾಗಕ್ಕೆ ಭೇಟಿ ಕೊಡ್ತೀನಿ. ಇವತ್ತು ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, 169 ಎಕರೆ ಭೂಮಿನೇನೋ ವಶಪಡಿಸ್ಕೋಬೇಕು ಏನೋ ಅಭಿವೃದ್ಧಿ ಹೆಸರಿನಲ್ಲಿ ಅಂತ ಹೇಳಿ ಹೊರಟಿದ್ದಾರೆ. ಅದರ ವಿಷಯದಲ್ಲಿ ಅಲ್ಲಿಯ ರೈತರು ನಾವು ಭೂಮಿ ಕೊಡಲ್ಲ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ, ಅದರ ಬಗ್ಗೆ ನಾನು ಆ ರೈತರ ಪರವಾಗಿ ನೋಡ್ತೀನಿ. ಫಲವತ್ತಾದ ಭೂಮಿ ಇದ್ದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಸಮ್ಮತಿ ಕೊಡಲ್ಲ. ಈಗ ನಾನು ಉದಾಹರಣೆಗೆ ಮಂಡ್ಯದಲ್ಲೇ ಒಂದು ಕೇಂದ್ರ ಸರ್ಕಾರ ನನ್ನ ಇಲಾಖೆಯಿಂದ ಒಂದು ಕೈಗಾರಿಕೆ ತರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ಎಲ್ಲೂ ಸಹ ರೈತರು ಸಂತೋಷವಾಗಿ ಯಾವುದೇ ಒಂದು ಮಳೆಯ ಆಧಾರ ಇಲ್ಲದೆ, ನೀರಿನ ಆಧಾರ ಇಲ್ಲದೆ ಯಾವೊಂದು ಭೂಮಿಗಳಿದೆ ಅಂಥ ಒಣಭೂಮಿನಲ್ಲಿ ನನಗೆ ಜಮೀನನ್ನ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ನಮ್ಮ ಒಂದು ಕೈಗಾರಿಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ನಾನು ಎಲ್ಲೂ ಒತ್ತಾಯ ಹಾಕ್ಲಿಕ್ಕೆ ಹೋಗಿಲ್ಲ. ಏಕೆಂದರೆ ನನಗೆ ಅಲ್ಲಿ ಮಂಡ್ಯದಲ್ಲಿ ಏನು ನನ್ನ ಆಯ್ಕೆ ಮಾಡಿದ್ದಾರೆ, ಅಲ್ಲೊಂದು ಕಾರ್ಖಾನೆ ತರಬೇಕು ಅನ್ನೋದು ಆಸೆ ಇದೆ.